ಮೊಮ್ಮಕ್ಕಳಿಗೆ ಜಟಗ ಬಂದು ಅವ್ರಿಗೆ ಬೀಳಕ್ಕೆ ಹಾಕಿ ಎಲ್ಲರಿಗೆ ಹಾಕೋದು ರಾತ್ರಿ ಉರ್ಲು ಹಾಕೊಳ್ಳಂಗ ಹಂಗಾಗಿ ತಿಳ್ಕೊಂಡು ದಿವಸ ಕೊಡೋದು ಮಕ್ಕಳು ಹಂಗಾಗಿ ಕೈ ಇದ್ದರೆ ನನಗೆ ನಾನೇ ಸಾಯ್ಬೇಕಾಗಿತ್ತು ಇರಬೇಕಾಗಿತ್ತು 3 ದಿನ ಪಾನ್ಗಳ ಊಟ ಮಾಡಿಲ್ಲ ಝಳಕ್ ಸುಗ ಮಾಡಿಲ್ಲ ಬೇಡ ಬಡ್ಡಿರೋರ್ಗು ಭಾಳ ಕಿರ್ತಿ 1 ತಾರೀಕು ಬರ್ತಂದ್ರೆ ಮುಂಜಾನೆ ಬಂದು ಕುಂಡಿರ್ತಾರೆ ಅಕ್ಕಿ ಕೊಡ್ಲಾಕತ್ತಿಲ್ಲ ನನಗೆ ರೇಷನಿಗೆ ಅಕ್ಕಿ ಬಂದ್ ಮಾಡಿ ಸರ್ ಯಾರು ಕೊಡ್ತಾರೆ ಅದು ಯಾರು ಬಂದೋಬಸ್ತ್ ಹಿಂದಿದ್ರೆ ಕೊಡ್ತಾರೆ ಬಂದೋಬಸ್ತ್ ಇಲ್ಲ ಇದು ಹಿಂದೆ ಮುಂದೆ ಯಾರೂ ಸಹಾಯ ಆಗಲ್ಲ ಹೇಳ್ರಿ ನಮ್ಮ ಬಳಿ ಇದ್ರೆ ಸಹಾಯ ಎಲ್ಲ ಚೆಲಿಯೋದು ಎಲ್ಲ ಹೊಡಿ 6 ತಿಂಗಳ ಬಡ್ಡಿದಾಗ ನಾನು ಹೊಡ್ಲಾಕತ್ತಾರ ಇಲ್ಲಿ ಬಂದು ಹೊಡ್ದ ತಲೆ ನೋಡ್ದ ಗಾಡಿ ಹೊಡೆದ ಬಾಯ್ ಹೊಡೆದ ನನ್ನ ಕಲ್ತಾವ ಯಾರಿಗೂ ಬೈದ ರಾತ್ರಿ ದಿವಸ ಕೊಡೋದು ಮಕ್ಕಳು ಬೇಕಾಗತ್ತಿ ಹಂಗಾಗಿ ಮಕ್ಕಳು ಒಬ್ಬ ಸತ್ತಂಗಿ ಹೆಣ್ಮಕ್ಳು 6 ಮಂದಿ ರೀ AC ರೂಮ್ ಯಾವ್ದು ಯಾವ ಹಾಸ್ಪಿಟಲ್ದಾಗ ರೀ BED ರೀ ರೊಕ್ಕ ಭಾಳ ರೀ ಅಲ್ಲಿ ಈಗ 70,000 ಹಾಂ ಮತ್ತು ದುಡ್ಡು ಅದು ಹೆಂಗೆ ಮಾಡ್ತೀರಿ ಬಿಡ್ತಾರಂತ್ರಿ ಮತ್ತೆಲ್ರಿ ಯಾರೋ ಸಹಾಯ ಮಾಡಲ್ಲ 10-20 ಬಡ್ಡಿ ತರೋದು ಮತ್ತೆ ಎಳೆ ಕೊಡ್ತಾರೆ ಎಳೆ ಹೊಡಿತಾರೆ ಮುತ್ಯ ರೀ ಏನಾಗೈತ್ರಿ ಕ್ಯಾನ್ಸರ್ ಇದ್ರ ಮ್ಯಾಗ ಎಲ್ಲ ಮೇಂಟೈನ್ ಆಗ್ತದ ಈ ಮನಿ ಸುಮ್ ಯಾವ್ದಾರ ಆದಿತ್ತಂತ ಅಂದ್ರೆ ಎಲ್ಲ ಈಗ ಬಡ್ಡಿ ಮ್ಯಾಗ ತೆಗಿತೀರಿ ಬಡ್ಡಿ 1 ಲಕ್ಷ 2 ಅಂತ ಒಂದ್ ಜಾಗನಾಗ ಅದು 3 ಅಂತ ಶಕ್ತಿ ಇರತ್ತಾಗ ಮಾಡ್ತಿ ಆಮ್ಯಾಗ ಏನ್ ಮಾಡ್ತಿ ನಂದೇ ಇಲ್ಲ ಇತ್ತಮ್ಮ ಇಲ್ಲ ಶಕ್ತಿ ಏನೇ ಇಲ್ಲ ಸತ್ತಾರ ನನಗೂ ಯಾರು ಹೆಣ್ಮಕ್ಳದ ಕೊಡ್ತಾರೇನ್ರಿ ಹೊಟ್ಟಿಗೆ ಇದಕ್ಕ ನಿಮಗ ಸಸ್ತ್ಯಾರ ಕೊಡ್ತಾರ ಚಲೋ ಅಲ್ಲ ಮತ್ತ ಒಬ್ಬಕ್ಕಿ ಅಲ್ಲಿ ಅಕ್ಕಿ ಕಳಿಸ್ತಾರ ಮುಂಜಾನೆ ಹೇಳಕ್ಕ ಇಲ್ಲಿ ಅಕ್ಕಿ ಅದೇ ಕಳಿಸ್ತಾರ ಮತ್ತೊಬ್ಬಕ್ಕಿ ಸಂಜೆಗೆ ಬರ್ತಾರ ಸಾಕು ನೀರು ಇಟ್ಟು ಕೊಡ್ತಾರೆ ಬೆಳಕಾಗ ನೀರು ಹಾಕಿ ಸ್ವಲ್ಪ ಕೊಡ್ತೀವಿ ಸಾಲ ಎಲ್ಲ ಮುಟ್ಸಿದೆ ಇಲ್ಲ ಏನ ಏನು ಏನೋ ಮತ್ತೆ 80,000 ಹೋಗು ಯಾಕ ಅದು ನಿಮ್ಮ ಮನ್ಯಾಗ ಹೆಲ್ಪ್ ಮಾಡ್ತಾರೆ ಅದನ್ನ ನೀನೇ ಮಾಡ್ತಿ ಸ್ವಲ್ಪ ಕೊಡ್ತಾರಲ್ಲ ನಿಮ್ ಸಸ್ತ್ಯಾರ ಸ್ವಲ್ಪ ಕೊಡ್ತಾರಲ್ಲ ಅವ್ರು ಹೆಂಡ್ರು ಮಕ್ಕಳಿಗೆ ಅವ್ರು ಹಾಕ್ತಾರೆ ಬಡ್ಡಿ ಹಂಗ ತೆಗಿತಾರ ರೊಕ್ಕ ನಿಂಗೆ ಹೊಟ್ಟಿಗಾರ ಕೊಡ್ತಾರಲ್ಲ ಸಾಕು ಅಷ್ಟಾರ ಮಾಡ್ತಾರಲ್ಲ ಚಲೋ ಅವ್ರಿಗೇನು ದುಡ್ಡು ಕೊಡಲ್ಲ ಒಂದೇ ಇದು ಪಾರಿಗೆ ನಾ ಕೊಡೋದು ಆರಾಮಿಲ್ಲ ನಾವು ಭಾಳ ದಿನ ಐತ್ ನೋಡ್ತೇವ್ರ ಅವ್ರು ಇಲ್ಲ ಅವಾಗ ಇರ್ತಿರು ಭಾಳ ಆರಾಮ್ ಕೊಡ್ತಾರೆ ಸುಗೂರ 540 ಸುಗೂರ ಅದು ಏನ 3 ದಿನ ಮಾತು ಬಂದಾಗಿ ಅದಕ್ಕೆ ಒಯ್ದಾಡಿ ಹೇಳ್ತಾಳ್ರಿ ಹಿಂಗೆ ನಿಮ್ಮಂಗೆ ನನ್ನ ಮಗ ನಾವೇ ನೋಡಿ ಒಂದ್ಸಲ ದಮ್ಮ ಕುತ್ಕೋತಿದ್ರಲ್ಲಿ ನಮ್ಮ ಮಗ ಹಿಂಗಾಗ್ಯಾದ ಖಟಿಗೆ ಆಗ್ಯಾದ ಇವು ಎಳುವ ಹಿಂಗೆ ಯಾರು ನಿಮ್ಮ ಮಗಂದು ಅವನಿಗೆ ಏನಾಗಲ್ಲ ಒಟ್ಟು ಉಳಿತಾನ ಬರ್ತಾನ ನಾಳೆಗೆ ಬಂದಾನ ಚಲೋ ಆಯ್ತು ರೊಕ್ಕ ಹೋಗ್ತಾರ ಈಗೆಲ್ಲ ಖರ್ಚು ನೀನೇ ನೋಡ್ಕತ್ತೆ ಈಗ ಏನಿಲ್ಲಪ್ಪ ನನ್ನ ಹೆಣ್ಮಕ್ಳು ಬರ್ತಾರೆ ಹೋಗ್ತಾರೆ ಯಾವ ಗಣಸ ಮಕ್ಕಳು ಆಗ ಬಂದು ಏನು ಟೆನ್ಷನ್ ಇಲ್ಲಲ್ಲ ಆಗ ಏನು ಮಾಡೋದು ಮಕ್ಕಳ ಕಾಲಾಗಿ ಈಗ ಒಬ್ಬೊಬ್ರು ಮಕ್ಕಳು ಅದನ್ನು ಕೊಡಲ್ಲ ನೀನೇ ದುಡ್ಕೊಂಡು ತಿನ್ನೋತಾರ ಅವ್ರಿಗೆ ಕುಂದಾಗ ಓದೋದಕ್ಕೆ ದುಡ್ಕೊಂಡು ತಿನ್ನೋ ಅಂದ್ರೆ ಬೇಡ ಸರ್ ಹೋಗ್ಲಾಕ ಅವ್ರು ದುಡಿಬೇಡತ್ತಾರ ಈ ಮಗನಿಗೆ ಆರಾಮಿಲ್ಲ ಈ ಮಗನಿಗೆ 3 ಮಕ್ಕಳ ಹಡದ ಕಳ್ಳದ ಆಯಿ ಕೇಳಂಗಿಲ್ಲ ಈ ಮಗನ ಸಳ್ಯಾಗ ದುಡಿ ತಿನ್ಕಮ್ಮ
ಹೆಣ್ಮಕ್ಳು ಕೊಡ್ತಾರ. ಈ ತನ್ನ ಮನೆ ಒತ್ತಿ ಕೊಟ್ಟಾರ. ತನ್ನ ಮನೆ ಒತ್ತಿಟ್ಟು ಕೊಟ್ಟಾರ ಮುತ್ತಾಗ ನಮ್ಗೆ ಎಲ್ಲ. ಈ ಮಗ ಎಲ್ಲ ಕೂಡ ಸೆಟ್ ಅದ ಸಾಲ 6 ಲಕ್ಷ ಆಗೈತಲ್ಲ. 6 ಲಕ್ಷ ಮಕ್ಕಳನ್ನ ಹೆಲ್ಪ್ ಮಾಡ್ತಾರೆ. ಯಾರು ಹೆಣ್ಮಕ್ಳಿಗೆ ಕೊಟ್ಟಾರ. ಅವ್ರು ಕೊಡ್ಬೇಕಲ್ತಮ್ಮ ಹಳೆದಾರ್ಗಿ. ಗಂಡ್ಸ್ ಮಕ್ಳು ಕೊಡಲ್ಲ. ಏನೋ ಇಲ್ಲ, ಒಬ್ಬನೇ ಕೊಡಲ್ಲ. ಹೆಣ್ಮಕ್ಳು ಏನಪ್ಪ ಹಳೆದವ್ರು ಕುಡಿಬೇಕಿಲ್ರಿ. ನಾವು ಹೊರಗಿಂದ ಇಟ್ಕೋಬೇಕು. ಹಳೆದವ್ರ ಮಕ್ಕಳು ಕುಡ್ಬೇಕು. ಮಗ ಹಿಂಗಾಗಿ ಏನು ಮಾಡ್ತೀವಿ. ಕೊಟ್ಟಾರಪ್ಪ, ಕೊಟ್ಟಾರ ಜನ ಕೊಟ್ಟಾರ. ಅಂದ್ರೆ ಈಗ 6 ಲಕ್ಷ ಒಬ್ಬಕ್ಕಿದ್ದಾಗ ಮತ್ತು ಪಾರ ಆರಾಮಿಲ್ಲ ಅದು ಮತ್ತೆ ಯಾರು ಕೊಡ್ಬೇಕು? ಈಗ ಯಾರು ಹೆಲ್ಪ್ ಮಾಡ್ತಾರಪ್ಪ, ನೋಡ್ತಾರ ನಗ್ತಾರ ಮಂದಿ. ಯಾರು ನೋಡಿದ್ರೆ ಸಹಾಯ ಮಾಡ್ತಾರೆ ಹೇಳು. ಮುದ್ದಾಗ ಏನಾಗಿತ್ತ? ಕ್ಯಾನ್ಸರ್ ಅವಿ ನಿಮಗೆ ದವಾಖಾನಿಗೆ ಹಾಕಿ ಕಲಾಸ. ಏನಾಗಿತ್ತಂದ್ರೆ ಕ್ಯಾನ್ಸರ್. ಇದು ಎಲ್ಲ ಹರಿದಿದ್ರು, ಕಿಲಿ ಹರಿದಿದ್ರು ಭಾಳ ಹರಿದಿದ್ರು. ಮತ್ತು ಕೀಲ್ ನಳಿ ಎಲ್ಲ ಕಡೆ ನಳಿ ಇತ್ತು. ಅದು ನೋಡಿ ಟ್ಯಾಕ್ಸಲ್ ಮಾಡ್ಕೊಂಡು ನಾನು ಭಾಳ ಗಟ್ಟಿದ್ರು ನಮ್ಮ ಮನೆಯವ್ರು. 6 ಹೆಣ್ಮಕ್ಳಿಗೆ 3 ಗಣಸು ಮಕ್ಕಳು ಲಗ್ನ ಮಾಡೋದು ಯಾರಿಗೆ 10 ರೂಪಾಯಿ ಬೇಡಿಲ್ಲ. ತಾನೇ ಸ್ವತಂತ್ರ ಮಾಡ್ಯಾನ. ಈಗ ಬಂದ ನಮ್ಗೆ ಟೈಮ. ಸಾಯನ್ ಬಂದ ಇದ್ದರೆ ನನಗೆ ನಾನೇ ಸಾಯ್ಬೇಕಾಗಿತ್ತು. ಅವ ಇರ್ಬೇಕಾಗಿತ್ತು. ಏನು ಮಾಡಿದಾಗೆ ಟೈಮ್ ಹಂಗೆ ಬಂದಾಗೆ 3 ದಿನ ಪಾನ್ಗಳ ಊಟ ಮಾಡಿಲ್ಲ, ಝಳಕ ಸುದ್ದ ಮಾಡಿಲ್ಲ. ಏನು ಮಾಡಿದ? ಅದೆಲ್ಲ 6 ಲಕ್ಷ ಬಡ್ಡಿ ಹಂಗೆ ಆಗಿ. ಹಾಂ, ಅದು ಬಡ್ಡಿ ಏರ್ಲತ್ತ ಹಂಗೆ. ಬಡ್ಡಿ 100-20 ಬಡ್ಡಿ ಏರುದೇ ಏರೋದು. ಏನು ಮಾಡ? ನಾಳೆಗೆ ನಾಡ್ದು ಮನೆಯವರು ಬರೋದು ಹಾಕ್ಬೇಕತ್ತೀನಿ. 2 ಲಕ್ಷ ಹಾಕ್ಬೇಕತ್ತೀನಿ. ಅದು 2 ರೂಪಾಯಿ ಬಡ್ಡಿನ. ಮನೆ ಬರೋದು ಕೊಟ್ಟರು ಬಡ್ಡಿ ಹಚ್ಚವ್ರಿ. ಹಾಂ, 2 ರೂಪಾಯಿ ಬಡ್ಡಿ. ಅದನ್ನು ಏನು ಮಾಡೋದು? ಇದ್ರ ಮ್ಯಾಗೆಲ್ಲ ನೀಗ್ತದ ಈ ಬಡ್ಡಿ ಇರುತ್ತೆ. ಈಗಲ್ಲ ಎಲ್ಲಿ ನಿಲ್ತದ? ತುಂಬ ಗುಡೋರು ಹೊತ್ತಿ ಕಿತ್ತಿಗೆ ಸುಮ್ಮನೆ ಆಯ್ತು. ಅರ್ಧ ವ್ಯಾಪಾರ ಆಗ್ತದ, ಅರ್ಧ ಹಾಳಾಗ್ತದ. ಹಾಳೆವಾ ಏನು ಮಾಡೋದು? ಇಲ್ಲಿ ಸುಮ್ಕೊಂಡಿರ್ತೀನಿ, ಚಲೋ ಅನ್ನಿಸ್ತದ. ಮನೆ ಮಕ್ಕೊಂಡ್ರೆ ಎಲ್ಲ ಎದ್ದೆ ಹಾಕ್ತದ. 4 ಮಂದಿ 4 ಬೈದು ಹೋಗೋರು ಬಡ್ಡಿ ಇದಾವು. ಅವ್ರ ಬಡ್ಡಿಯವ್ರು ಬಂದು ಏನಾರ ಕಿರಿಕಿರಿ ಮಾಡ್ತಾರೆ. ಭಾಳ ಕಿರಿಕಿರಿ ಬೇಡ ಬಡ್ಡಿದವ್ರಿಗೆ ಭಾಳ ಕಿರಿಕಿರಿ. 1 ತಾರೀಕು ಬರ್ತಂದ್ರೆ ಮುಂಜಾನೆ ಬಂದು ಕೊಂಡಿರ್ತಾರೆ. ಸಿಕ್ಕಿಲ್ಲ. ಏನಪ್ಪ ಯಾರು ಮಾಡ್ತಾರ? ರೇಷನಿಂಗ್ ಆಗ್ತಿಲ್ಲ ನನಗೆ ತಿನ್ನಾಕ. ಅದನ್ನು ಬಂದಾಗ ಮನೆಗೆ ಹೋಗ್ಬೇಕು. ಬಟ್ ಹೋಟ್ಲಾಗ ರೇಷನಿಂಗ್ 1 ವರ್ಷ ಆಯ್ತು, ಇಲ್ಲ ಅಕ್ಕಿಲ್ಲ. ಮನೆಗೆ ಹೋಗ್ಬೇಕು. ಏನು ಹೋಗ್ಬೇಕಪ್ಪ? ನಮ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಮಾಡ್ತಾರೆ ಅವರು. ಇಷ್ಟು ಹಿಂಗೆ ಮಗನ ಕಷ್ಟ ಆಗೈತಿ, ಸ್ವಲ್ಪ ನೋಡ್ರಿ ಅಂತ ಹೇಳಿ ಹೋದ್ರೆ ಮಾಡ್ತಾರ. ಅವ್ರಿಗೆ ಕೈಲಿ ಆದಷ್ಟು ಮಾಡ್ತಾರ. ಯಾರು ಮಾಡ್ತಾರಪ್ಪ? ಅಕ್ಕಿ ಕೊಡ್ಲಾಕತ್ತಿಲ್ಲ ನನಗೆ. ರೇಷನಿಂಗ್ ಅಕ್ಕಿ ಬಂದ್ ಮಾಡಿ. ರೇಷ್ಮೆ ಅಕ್ಕಿ ಬಂದ್ ಮಾಡ್ಯಾರ? ಯಾಕ? ಬಟ್ ಹೊತ್ತಲಾಗ್ಯದ. ಮತ್ತೆ ಅದು ಕೇಳ್ಬೇಕಲ್ಲಿ ಇದ್ರು ಇದು ಬಟ್ ಬಂದಾಗ 1 ವರ್ಷ ಆಯ್ತು. ಮತ್ತೆ ಈಗ ಅನ್ನ ಎಲ್ಲ ಹೆಂಗೆಲ್ಲ ಕೊಂಡೆ ತಗೊಳ್ಳೋದು. ಹಿಡಿ ಅಕ್ಕಿ ಬರ್ತೀವಿ ಅವು ಬಂದಾಗ. ಪಾರಂದು ಬಟ್ ಹೊತ್ಲಾಗತ್ತಿಲ್ಲ, ನಂದು ಇಲ್ಲ. ಅದನ್ನು ಬಂದಾವ. 2000 ಬರೋದು ಬಂದ. ಮತ್ತು ಈ ಸರ್ತಿ ಪಿಂಚಿನ 8 ತಿಂಗಳು ನಂಗೆ ಪಿಂಚಿನ್ ಬಂದಿಲ್ಲ. ಅದನ್ನು ಬಂದಾಗ ಇಲ್ಲ, ಅವನಿಲ್ಲ, ಅವನಿಲ್ಲ, ಏನೂ ಇಲ್ಲ. ಡೋಲ ಬಂದಿತ್ತು 4 ತಿಂಗಳು. ಮತ್ತೀಗ 6 ತಿಂಗಳು ಬಂದಿಲ್ಲ. ಅದನ್ನು ಬಂದಿಲ್ಲ, ಏನೂ ಇಲ್ಲ. ಒಂದೊಂದ್ಸರಿ ಯಾರು ಕೊಡ್ತಾರೆ? ಅದು ಯಾರು ಬಂದೋಬಸ್ತ್ ಹಿಂದಿದ್ರೆ ಕೊಡ್ತಾರೆ. ನಮ್ಮ ಬಂದೋಬಸ್ತ್ ಇಲ್ಲ. ಇದು ಹಿಂದೆ ಮುಂದೆ ಯಾರು ದೊಡ್ಡವರು ಯಾರು ಇಲ್ಲ. ಒಣಾನ್ ಮೆಂಬರ ಬಂದು ಜಗಳಾಗ್ಯಾರ. ಬಾ ಅಂದ್ರೆ ಬಂದಿಲ್ಲ. ರೊಕ್ಕದ ಕಾಲಾಗ ಜಗಳಾಗ್ಯಾರ. ಮೆಂಬರ್ ಕರೆದ್ರು ಬಂದಿಲ್ಲ.
कैसा दे रहे अद्रक ಅದ್ರ 50 ಪಾವು ಕಿಲೋ. 100 किलो ಮೆಂಬರ್ ಬಂದಿದ್ದು ಒಣಾಂದು ಕಚೇರಿಗೆ ಬಾಂದು 10 रुपये दे तो ಕೊಡ್ರಿ ಅವ್ರಿಗೆ ಕೊಡ್ರಿ. ಹಂಗಾದ್ರೆ ಯಾರೂ ಸಹಾಯ ಆಗಲ್ಲ ಹೇಳ್ರಿ. ನಮ್ಮ ಬಳಿ ಇದ್ರೆ ಸಹಾಯ ಎಲ್ಲ. ಬಡ್ಡಿಲಿ ರೊಕ್ಕ ತಗೊಂಡು ಹೊಡ್ಲಾಗ ಬರ್ತಾರ. ಏನ್ ಮಾಡೋದು? ಅದೇ ಹೊಡೆದಿಲ್ಲ ಎಲ್ಲ ಬ್ಯಾನ್ ಆಗಿರ್ತದ. ಚಳಿಯೋದು ಎಲ್ಲ ಹೊಡಿದಿತ್ತು. ಆಯಿಗೆ ರೊಕ್ಕ ಕೊಡ್ತಾರಂತ ಮನೆಗೆ ಹೋಗಿ ರೊಕ್ಕ ಕೇಳಿದ್ರೆ ಆ ಫೋನ್ ಯಾರು ಹೊಡೆದಾರ ಹೇಳು? ಇಲ್ಲೇ ಅಕ್ಷರ ಯಾರಿಗೆ ತೆಗೆದು ಕೊಟ್ಟಿದ್ದಿ? ಆಕಿ ನನಗೂ ಟೈಮ್ ಬಂದಾಗ ದೊಡ್ಡವರು ಸಹಾಯ ಮಾಡ್ತಾರ. ಏನ್ ಮಾಡಲ್ರಿ ತಮ್ಮ, ಯಾರು ಮಾಡ್ತಾರೆ ಯಾರು ಯಾರು ಮಾಡೋಲ್ಲ. ಎಲ್ಲ ಮಾಡ್ತಾರೆ ಸುಮ್ಮನೆ. ನಾನು ಅಂತ ಟೈಮ್ ಯಾರಿಗೂ ಬರ್ಬೇಕು. ರಾತ್ರಿಗೆ ಇಸ ಕುಡಿದು ಮಕ್ಕೋಬೇಕಾಗತ್ತಿ. ಹಂಗಾಗಿ ನಾನು ಇಸ ಹೇಳಿದಿಷ್ಟೇ. ಸೊ ಏನಾದರೂ ನಮ್ಮ ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ಗೆ ಏನಾದರೂ ಸ್ವಲ್ಪ ಸಹಾಯ ಹೇಳ್ರಲ್ಲ, ಏನಾದರೂ ಸಹಾಯ ಮಾಡಿರಿ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ ಅಜ್ಜಿಗೆ, ಅಜ್ಜಿ ನೀನು ಯಾಕೆ ನಮ್ಮ MLA ಸಾಹೇಬ್ರ ಮನೆಗೆ ಹೋಗಿ ಯಶವಂತರಾಯ್ ಅವ್ರ ಮನೆಗೆ ಹೋಗಿ ನೀನು ಸಹಾಯ ಕೇಳಬೇಕಿತ್ತು, ಕೈಲಾದಷ್ಟು ನಿನ್ಗೆ ಸಹಾಯ ಮಾಡ್ತಿದ್ರು ಅಂತ. ಸೊ ಅಜ್ಜಿ ಹೇಳಿದ್ರು, ನಮ್ಮಂಥವ್ರಿಗೆಲ್ಲ ಯಾರು ಮಾಡ್ತಾರೆ ರೀ, ನಮ್ಗೆ ವಯಸ್ಸಾದವ್ರಿಗೆ ಯಾರಿಗೂ ಕಿಮ್ಮತ್ತೆ ಕೊಡಲ್ಲ. ಸೊ ನಮ್ಗೆ ಆಲ್ರೆಡಿ ಗಿವ್ ಅಪ್ ಮಾಡಿದ್ದಾರೆ, ನಮ್ಗೆ ಹಿಂದಿಲ್ಲ ಮುಂದಿಲ್ಲ ಅದೆಲ್ಲ ರೊಕ್ಕ ಇದ್ದವರಿಗೆಲ್ಲ ಮರ್ಯಾದೆ ಕೊಡ್ತಾರೆ, ನಮ್ಗೆ ಯಾರೂ ಕೊಡಲ್ರಿ. ನೀವೇನಾದರೂ ಸ್ವಲ್ಪ ಸಹಾಯ ಮಾಡಿಸ್ರಲ್ಲ MLA ಸಾರಿಗೆ ಹೇಳಿ, ಏನಾದರೂ ಹೇಳ್ರಲ್ಲ ಅಂತ ಅವತ್ತು ನಮ್ಗೆ ಹೇಳಿದ್ರು. ಸೊ ನಾನು ಅವತ್ತು ಅದಕ್ಕೆ ಹೇಳಿದೆ. ಸೊ ಮನೆ ಜವಾಬ್ದಾರಿ ತೊಗೋಬೇಕಾಗಿರೋ ಮಗ ಆಸ್ಪತ್ರೆಯಲ್ಲಿ ICU ಪಾಲಾಗಬೇಕಾದ್ರೆ ಇಲ್ಲಿ ಅಜ್ಜಿ ಹರಕಲು ಮುರ್ಕಲು ಚಪ್ಪರದೊಳಗೆ ಒಂದು ತರಕಾರಿ ಮಾರುತ್ತಾ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾಳೆ. ಸೊ ಈ ವಿಡಿಯೋ ಮಾಡೋ ಉದ್ದೇಶ, ಅಲ್ಲಿ ಎಲ್ಲ ನಮ್ಗೆ ಗೊತ್ತಿರೋರು ತರಕಾರಿ ತೊಗೊಳಕ್ಕೆ ಹೋದವರೆಲ್ಲ ತನ್ನ ಕಣ್ಣೀರನ್ನು ಕತೆ ಹೇಳಿಬಿಟ್ಟು ಅಳ್ತಾ ಇದ್ರು. ಸೊ ನಮ್ಗೆ ಅಜ್ಜಿ ಕಷ್ಟ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ನನಗೆ ಸುಮಾರು ಜನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇದೇ ಒಂದು ಉದ್ದೇಶಕ್ಕೆ ಅಜ್ಜಿ ಒಂದು ಒಳ್ಳೆಯದಾಗಲಿ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಕೂಡ ವಿಡಿಯೋ ಮಾಡಿದೆ. ಸೊ ಅವ್ರು ಕೂಡ ಹೇಳಿದ್ರು, ನಿಮ್ಮ ಕೈಲಿ ಆದಷ್ಟು ಏನಾದರೂ ಮಾಡಿಸಿರಲ್ಲ. ಸೊ ಮೇಲೆ ಎಲ್ಲಾದರೂ ನನ್ನ ಕಷ್ಟ ಸ್ವಲ್ಪ ಹೇಳಿ, ನನಗೆ ಆಗ್ತಿಲ್ಲ. ಸೊ ಇಷ್ಟೊಂದು 5-6 ಲಕ್ಷ ಸಾಲ ಆಗಿಬಿಟ್ಟೈತೆ, ಹಾಕೋದು ದುಡ್ಡಿದೆಲ್ಲ ಆಗ್ತಿಲ್ಲ. ಸೊ ಸ್ನೇಹಿತರೆ, ಇವರಿಗೆ ಗೌರ್ಮೆಂಟ್ ಕಡೆಯಿಂದ ಅಕ್ಕಿನೂ ಬರ್ತಿಲ್ವಂತೆ, ಸಿದ್ದರಾಮಯ್ಯ ಸರ್ ಅವ್ರ ದುಡ್ಡು ಬರ್ತಾ ಇಲ್ವಂತೆ, ಯಾವುದೇ ದುಡ್ಡು ಬರ್ತಾ ಇಲ್ಲ, ಎಲ್ಲ ಕೊಂಡು ತೊಗೋತಾ ಇದ್ದೀವಿ. ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಒಂದಿನ ಸತ್ತೋಗ್ಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಸೊ ತುಂಬ ಬೇಜಾರಾಯಿತು. ಸೊ ಯಾರಾದರೂ ದಾನಿಗಳು ಸ್ನೇಹಿತರು ಇದ್ದರೆ ಮುಂದೆ ಬನ್ನಿ, ಈ ಅಜ್ಜಿಗೆ ಸಹಾಯ ಮಾಡಿ ಅಂತ
ಅಜ್ಜಿಗೆ ಸಹಾಯ ಆಗಬಾರ್ದು. ಎಷ್ಟೋ ಜನರ ಕಲ್ಯಾಣ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲೇ ಕ್ರಾಂತಿ ಎಬ್ಸಿರ್ತಕ್ಕಂಥ ನಮ್ಮ ದ ವಾಯ್ಸ್ ಆಫ್ ಪೀಪಲ್ ಅವ್ರೇನಾದರೂ ಈ ವಿಡಿಯೋ ನೋಡಿದರೆ ದಯವಿಟ್ಟು ಅಜ್ಜಿ ಅಡ್ರೆಸ್ಗೆ ಹೋಗಿ ಭೇಟಿ ನೀಡಿ. ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ. ಖಂಡಿತ ದ ವಾಯ್ಸ್ ಆಫ್ ಪೀಪಲ್ ಎಂತಿಂದವ್ರಿಗೆ ಸಹಾಯ ಮಾಡಿದ್ದಾರೆ. ಸೊ ಅವರು ಈ ವಿಡಿಯೋ ನೋಡಿದ್ರೆ ಖಂಡಿತ ಸಹಾಯ ಮಾಡ್ತಾರೆ ಅಂತ ನಂಬಿದ್ದೀನಿ, ಹಾಗೂ ಮಾಡ್ತಾರೆ ಕೂಡ. ಸೊ ಯಾರಾದರೂ ಇದ್ದರೆ ದಯವಿಟ್ಟು ಅಜ್ಜಿಗೆ ಸಹಾಯ ಮಾಡಿ. ಅಜ್ಜಿಗೆ ಒಳ್ಳೆಯದಾಗಬೇಕನ್ನೋದಷ್ಟೇ ಈ ಉದ್ದೇಶ. ಸೊ ನಾನು ಅಡ್ರೆಸ್ಸನ್ನು ಡಿಸ್ಪ್ಲೇ ಮಾಡ್ತಿರ್ತೀನಿ. ದಯವಿಟ್ಟು ಸಹಾಯ ಮಾಡೋರು ಅಜ್ಜಿಗೆ ಭೇಟಿ ಮಾಡಬಹುದು. ಅವಾಗ ರೂಪಾಯಿ ಮಾಡಿ ಓದ್ತೀನಿ, ಬಾರಣ ಕಸ ತೆಗೀನಿ, ಇನ್ನೂ ಕಷ್ಟ ಆಗ್ಲಕತ್ತಿಲ್ಲ, ಏನು ಮಾಡೋದು? ರೂಪಾಯಿ ಮಾಡಿ ಓದ್ತೀನಿ, ಬಾರಣ ಕಸ ತೆಗೀನಿ. ಅವಾಗ ಎಲ್ಲ 4 ಮಂದಿ ಭಾಂಡೆ ತಿಕ್ಕೀನಿ, ಎಲ್ಲ ಮಾಡಿದ್ಮೇಲೆ ಇನ್ನೂ ಕಷ್ಟ ಹೋಗ್ಲಕತ್ತಿಲ್ಲ. ಏನೂ ಆಗಲ್ಲ, ಮಣ್ಣಾಗೆ ಸಿಗ್ತಾರೆ ನಾನು, ಮಣ್ಣಾಗೆ ಸಿಗ್ತಾರೆ ನಾನು. ಯಾರನ್ನ ದೇವ್ರ ತರ ಗಂಟು ಬೀಳ್ತಾರ, ದೇವ್ರ ರೂಪನಾಗ ಯಾರೇ ಬರ್ತಾರೆ. ಕಷ್ಟದಿಂದ ಬಂದವ್ ನಿಮ್ಗ ಈಗ 8 ತಿಂಗಳು ಡೋರ್ ಸುದ್ದ ಬಂದಿಲ್ಲ, ತಿಲ್ಲಕ್ಕ ಡೋರ್ ಸುದ್ದ ಬಂದಿಲ್ಲ. ನಾನು ರೇಷನಿಂಗ್ ಅಕ್ಕಿ ಸರ್ಕಾರ ಪುಕ್ಕಟ ಏನಿಲ್ಲ, ರೇಷನಿಂಗ್ ಹಾಕಿಲ್ಲ, ಸಿದ್ದರಾಮಯ್ಯ ಹಾಕಿಲ್ಲ, ಏನಿಲ್ಲ. ಅಷ್ಟೇ ನೋಡ್ರಿ, ಆ ಡೋರ್ನು ಬಂದಾಗ ಮತ್ತೇನಿಲ್ಲ. ಹರಿಯಾರು ಮಕ್ಕಳಿಗೆ ಡೋಲ್ ಬರ್ಲಾಕತ್ತದ. ನನಗೆ ಕುಡ್ಬೇಕು ಮಾಡೋ ಸ್ವಲ್ಪ ನಿನ್ನ ಕಾಲು ಹಿಡಿತೀನಿ, ನಮ್ದೇನು ಬೇಡ, ಎಷ್ಟು ದೊಡ್ಡವ್ರು ನಾನು ಕಾಲ ನಿನ್ನ ಕಾಲು ಹಿಡಿತೀನಿ. ನೋಡ್ಗಪ್ಪ ಬೇಡಪ್ಪ, ಕಾಲು ಹಿಡಿತೀನಿ. ಬೇಡಪ್ಪ, ಸಾಕಿಟ್ಟು ಮಾತಾಡಿ ಸಾಕು. ನನಗೆ ಇಟ್ಟೇನ ಯಾರು ಮುಟ್ಟಕ ಹೇಳಿ ಬೇಡ. ಯಾರ ಕುನ್ವಂತರ ಯಾರ ಹೆಲ್ಪ್ ಮಾಡ್ತಾರ, ನೀ ಟೆನ್ಷನ್ ತಗೋಬೇಡ. ಬಳ್ಳಾರಿಯಿಂದ ಇಲ್ಲಿ ಬಂದಿದೆ. ಅಡ್ರೆಸ್ ಬಳ್ಳಾರಿ. ನಿಮ್ಮ ಹೆಸರು ಹೆಸರು ಬಳ್ಳಾರಿ. ಮಮತಾಜ್ ಬಳ್ಳಾರಿ. ಮೊಮ್ಮಕ್ಕಳಿಗೆ ಝಟಕ ಬಂದು ಅವ್ರಿಗೆ 2 ಲಕ್ಷ ಹಾಕಿ ಎಲ್ಲರಿಗೆ ಹಾಕೋದು ನಾನು ಏನು ಮಾಡೋದು? ಮಾಡೋದು ಊಟ ಒಂದು ಹಾಕ್ತಾರೆ ಸಾಕು. ಮತ್ತೇನು ಹೇಳ್ತಾರೆ ಕಷ್ಟ, ರಾತ್ರಿ ಉರುಳು ಹಾಕೊಳ್ಳಂಗ ಹಂಗಾಗಿ ಇಲ್ಲಕಂದ್ರೆ ದಿವಸ ಕುಡಿದು ಮಕ್ಕಳಂಗಾಗಿ ಏನು ಮಾಡೋದು? ಅದು ಇದೆಲ್ಲ ಮುಂಜಾನೆ ಎಲ್ಲ ಯಾರು ತರ್ತಾರೆ? ನಿಂಗೆ ಯಾರು ತಂದು ಕೊಡ್ತಾರ? ಹಮಾಲಿ ಹಚ್ಚಿ ತರ್ತೀನಿ ರೀ. ನೀನೇ ತರ್ತಿದ್ದೆಲ್ಲ? ಹಮಾಲಿ ಹಚ್ಚಿ ತರ್ತೀನಿ. ಮುಂಜಾನೆ 3ಕ್ಕೆ ಹೋಗ್ಬೇಕು ನೆಲೋಕ, ನಸಿಗೆ ನಾವು 3ಕ್ಕೆ ಹೋಗ್ಬೇಕು. ಅಲ್ಲಿ ಹಂದಿಗ ನಾಯಿ ಬಗಳ್ತಾವೆ, ಮೈಮ್ಯಾಗ ಬರ್ತಾವೆ. ಏನು ಮಾಡೋದಾಗೀಗ? ಮಾಡೋದೇನಾದ್ರು ಏನು ಮಾಡಬೇಕು? ಈಗ ಮನೆಯವರು ಒತ್ತಿ ಹಾಕಿ ಜನ ಕುಡ್ಬೇಕತ್ತೀವಿ. ನನ್ನ ಮಗ ಹೋದ್ರೆ ಸಾಕು. ಮಕ್ಕಳು ಮಕ್ಕಳ ಕಾಣಲ್ಲಿ ಮಾಡೋ ಅಂಥವ್ರಾದ ನನ್ನ ಕಷ್ಟ. ನನ್ನ ಮಗ ಹಿಂಗಾದ ನನ್ನ ಮಗ. ಮಗನ ನೋಡಿದ್ರೆ ಟೆನ್ಷನ್ ಮಟ್ಟಿಟ್ಟು ಮಾಡ್ಕೊಂಡು ಅಂದೇನ ಕಾಲ ಕುಟ್ಟಲೇ ಬಿದ್ದಾನ. ಏನು ಮಾಡೋದು? ಟೆನ್ಷನ್ ಆಗೋದೆಲ್ಲ 3-4 ಲಕ್ಷ ಏನಾಯ್ತದೆ? ಯಾರು ಕೊಡ್ತಾರೆ? 100ಕ್ಕೆ ಒಂದು ಜಾಗನಾಗ 20 ತಂದಿದ್ದು ಬಡ್ಡಿ 30. 100ಕ್ಕೆ 20 10 ತಂದು ಯಾರ ಕೊಟ್ಟಾರ ಅವು ಕೊಡ್ಬೇಕಲ್ರಿ. 3 ದಿನ ಊಟ ಮಾಡಿಲ್ಲ ನನ್ನ ಮಗನ.